Hello students, welcome back to my YouTube channel TSK Tutorials. In today's class, let us learn the most expected 2 marks questions from the lesson Science and Hope of Survival. Before that, it's my routine and humble request to all. If you are new to my channel, please do subscribe my channel to watch the most essential videos that are available in my channel. If you like those videos, please don't forget to share and comment on those videos. Dear students, here I have come with 11 most expected questions from this lesson. If you go through these questions, definitely you will get 2 out of 2 marks. Let me start from the very first question. Name the 3 nations which possessed nuclear weapons. Who had summoned the writer Kellis Borok to attend the meeting? So this question had appeared in April 2015 annual examination. ಈ ಪ್ರಶ್ನೆ ಅರ್ಥ ಏನಪ್ಪ ಅಂತಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ 3 ರಾಷ್ಟ್ರಗಳನ್ನ ಹೆಸರಿಸಿ ಅಂತ ಇದೆ. ಇನ್ನ ಪ್ರಶ್ನೆ ಎರಡನೇ ಭಾಗ ನೋಡೋದಾದ್ರೆ ಸಭೆಗೆ ಹಾಜರಾಗಲು ಬರಹಗಾರರಾದಂತಹ ಕೆಲಿಸ್ ಬೊರೋಕ್ ಅವರನ್ನ ಆಹ್ವಾನಿಸಿದವರು ಯಾರು? ನಿಜಕ್ಕೂ ಬಹಳ ಸರಳವಾದ ಪ್ರಶ್ನೆ. ಅತ್ಯಂತ ಸರಳವಾಗಿ ನಾವು 2 ಅಂಕಗಳನ್ನ ಪಡ್ಕೋಬಹುದು. ದ ಆನ್ಸರ್ ಈಸ್ UK, USA and USSR are the 3 superpowers possessed nuclear weapons. ಇಲ್ಲಿ ಇಂಗ್ಲೆಂಡ್, ಅಮೆರಿಕ, ರಷ್ಯಾ ಅಂತ ನಾವು ಬರಿಬಹುದು. ನಾವು ಸುಲಭವಾಗಿ ಮಕ್ಕಳಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಬರೆದಿದ್ದೀನಿ. UK, USA and USSR. ಇವು ಈ 3 ಸೂಪರ್ ಪವರ್ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಗಳನ್ನ ಹೊಂದಿದ್ದವು. The President of Russian Academy of Sciences summoned Kellis Borok to attend the meeting. ರಷ್ಯಾದ ಅಕಾಡೆಮಿ, ಒಂದು ರಷ್ಯಾದ ಸೈನ್ಸ್ ಅಕಾಡೆಮಿಯ ಅಧ್ಯಕ್ಷರು ಕೆಲಿಸ್ ಬೊರೋಕ್ ಅವರನ್ನ ಈ ಒಂದು ಸಭೆಗೆ ಭಾಗವಹಿಸಲು ಆಹ್ವಾನ ನೀಡಿದ್ದರು. Let's move to the second question. Why did the superpowers meet in Geneva? Why did the UK, USA and USSR meet in Geneva? ಸೊ ಈ ಒಂದು ಪ್ರಶ್ನೆ ಜೂನ್ 2016ರಲ್ಲಿ ಕೇಳಲಾಗಿದೆ. ಈ ಪ್ರಶ್ನೆ ಅರ್ಥ, ಆ 3 ಶಕ್ತಿಶಾಲಿ ರಾಷ್ಟ್ರಗಳಾದಂತಹ UK, USA ಮತ್ತೆ USSR ಜಿನೀವಾದಲ್ಲಿ ಯಾವ ಉದ್ದೇಶದಿಂದ ಒಂದು ಸಭೆಯನ್ನ ಸೇರಿದ್ವು ಅಂತ ಪ್ರಶ್ನೆ ಇದೆ. ಸೊ ದ ಆನ್ಸರ್ ಈಸ್ the 3 superpowers wanted to put a ban on nuclear weapon test. They need to make an agreement on that. And they also wanted to discuss on the problems that could arise as a result. ಅಂದ್ರೆ 3 ಮಹಾ ಶಕ್ತಿಶಾಲಿ ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತ, ಅಂದ್ರೆ ನಿಷೇಧ ಮಾಡಬೇಕು ಅಂತ ಸದುದ್ದೇಶದಿಂದ ಅಲ್ಲಿ ಜಿನಿವಾದಲ್ಲಿ ಸಭೆಯನ್ನ ಸೇರಿದ್ದವು. ಮತ್ತೆ ಅವರು ಈ ಬಗ್ಗೆ ಒಂದು ಒಪ್ಪಂದ ಮಾಡ್ಕೋಬೇಕು ಮತ್ತು ಆ ಒಪ್ಪಂದದ ಪರಿಣಾಮವಾಗಿ ಉದ್ಭವ ಆಗುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬೇಕು ಅನ್ನುವ ಸದುದ್ದೇಶದಿಂದ ಜಿನೀವಾದಲ್ಲಿ ಈ 3 ಶಕ್ತಿಶಾಲಿ ರಾಷ್ಟ್ರಗಳು ಸೇರಿದ್ದವು. Let's move to the third question.
Why were the technical experts summoned by the three superpowers? Technical experts were summoned by the Soviet Academy of Sciences to solve the problem. What was the problem? As per the examination point of view, this question is very, very important as it is deliberately repeated in the annual examination. ನೀವು ನೋಡ್ಬೋದು ಇಲ್ಲಿ ಜೂನ್ 2019, ಏಪ್ರಿಲ್ 2020 ಮತ್ತೆ ಜೂನ್ 23, ಜೂನ್ 24ರಲ್ಲಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ದರಿಂದ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾದಂತಹ ಪ್ರಶ್ನೆ ಅಂತ ಪರಿಗಣಿಸಿ ಇದನ್ನ ಅಭ್ಯಾಸ ಮಾಡಬೇಕಾಗುತ್ತೆ. The answer is the three superpowers wanted to put a ban on nuclear weapon test. They wanted to make an agreement on that. But if one of the participants violates the agreement and makes an underground explosion, how the other participants could detect the violation? So the technical experts were summoned to solve this. ಅಂದ್ರೆ ಮೂರು ಅತ್ಯಂತ ಶಕ್ತಿಶಾಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಯನ್ನ ಪರಿಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಜಿನಿವಾದಲ್ಲಿ ಸಭೆಯನ್ನ ಸೇರಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಈ ಬಗ್ಗೆ ಒಂದು ಒಪ್ಪಂದವನ್ನು ಸಹ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸೇರಿರ್ತಾರೆ. ಆ ಭಾಗವಹಿಸಿದಂತಹ ಮೂರು ರಾಷ್ಟ್ರಗಳಲ್ಲಿ ಆ ಒಪ್ಪಂದಕ್ಕೆ ಸಹಿ ಹಾಕಿ ಆ ಒಪ್ಪಂದವನ್ನ ಉಲ್ಲಂಘನೆ ಮಾಡಿ ಸಮುದ್ರದ ತಳದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಉಲ್ಲಂಘನೆ ಇತರ ಪರಮಾಣು ಶಸ್ತ್ರಾಸ್ತ್ರಗಳು ಹೊಂದಿರುವಂತಹ ಸೂಪರ್ ಪವರ್ ನೇಷನ್ಸ್ಗೆ ಹೇಗ್ ಗೊತ್ತಾಗುತ್ತೆ? ಸೊ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಆ ಮೂರು ರಾಷ್ಟ್ರದ ತಾಂತ್ರಿಕ ಪರಿಣಿತರನ್ನ ಜಿನಿವಾದ ಸಭೆಗೆ ಕರೆದಿರ್ತಾರೆ. Let's move to the fourth question. How can a scientist ensure our safety in the world? So this question had appeared in April 2024 annual examination. Who can best ensure our safety in the world and how? So this question is also appeared in the April 2016 annual examination. So the answer is science or scientists can best ensure our safety in the world. Scientists, through new scientific tools and research, taken up the challenges of the world and ensure our safety in the world. ಅಂದ್ರೆ ಪ್ರಶ್ನೆ ಅರ್ಥ ಏನಪ್ಪಾ ಅಂತಂದ್ರೆ ಜಗತ್ತಿನಲ್ಲಿ ನಮ್ಮ ಸುರಕ್ಷತೆಯನ್ನ ಅಂದ್ರೆ ಮನುಕುಲದ ಸುರಕ್ಷತೆಯನ್ನ ಯಾರು ಅತ್ಯುತ್ತಮವಾಗಿ ಖಾತ್ರಿಪಡಿಸ್ತಾರೆ ಮತ್ತೆ ಹೇಗೆ ಅಂತ ಉತ್ತರ ನೋಡೋದಾದ್ರೆ ವಿಜ್ಞಾನ ಮತ್ತೆ ವಿಜ್ಞಾನಿಗಳು ಜಗತ್ತಿನಲ್ಲಿ ಮನುಕುಲದ ಸುರಕ್ಷತೆಯನ್ನ ಅತ್ಯುತ್ತಮವಾಗಿ ಖಾತ್ರಿಪಡಿಸ್ತಾರೆ ಅಥವಾ ಖಚಿತಪಡಿಸ್ತಾರೆ. ಹೇಗಪ್ಪ ಅನ್ನೋದಾದ್ರೆ ವಿಜ್ಞಾನಿಗಳು ಹೊಸ ಹೊಸ ವೈಜ್ಞಾನಿಕ ಉಪಕರಣಗಳ ಮೂಲಕ ಸಂಶೋಧನೆಗಳ ಮೂಲಕ ಜಗತ್ತಿನಲ್ಲಿ ಆಗಿಂದಾಗ್ಗೆ ಉಲ್ಬಣ ಆಗುವಂತಹ ಸಮಸ್ಯೆಗಳನ್ನ ಸವಾಲುಗಳನ್ನಾಗಿ ಸ್ವೀಕರಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿದು ನಮ್ಮೆಲ್ಲರ ಸುರಕ್ಷತೆಗೆ ಸೌಖ್ಯಕ್ಕಾಗಿ ಕಾರ್ಯನಿರ್ವಹಿಸ್ತಾರೆ. Let's move to the fifth one. How does the writer say the scientists are the most practical people in the world? So this question had appeared in April 2023 annual examination. Scientists are the most practical people in the world. Justify the statement.
So this question had already appeared in April 2017 annual examination. ಸೊ ಈ ಪ್ರಶ್ನೆ ಅರ್ಥ ನೋಡೋದಾದ್ರೆ, ವಿಜ್ಞಾನಿಗಳು ವಿಶ್ವದ ಅತ್ಯಂತ ಪ್ರಾಯೋಗಿಕ ಜನರು ಎಂದು ಬರಹಗಾರರು ಹೇಗೆ ಹೇಳಲಿಕ್ಕೆ ಸಾಧ್ಯ? So the answer is, scientists work together to gift the world with new technologies, new brands from defense to entertainment, medicines, electronics, new modes of transportation, and green revolution. This proves that scientists are the most practical people in the world. ಅಂದ್ರೆ ವಿಜ್ಞಾನಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ವಿಶ್ವದ ಒಳಿತಿಗಾಗಿ, ವಿಶ್ವಕ್ಕೆ ಹೊಸ ಹೊಸ ಕೊಡುಗೆಗಳನ್ನ ಕೊಡೋದಕ್ಕಾಗಿ ಶ್ರಮಿಸ್ತಾ ಇರ್ತಾರೆ. ಅಂದ್ರೆ ಹೊಸ ತಂತ್ರಜ್ಞಾನಗಳು, ರಕ್ಷಣೆಯಿಂದ ಹಿಡಿದು ಮನೋರಂಜನೆಯವರೆಗೆ ಇರುವಂತ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನ, ಮತ್ತೆ ಔಷಧಗಳನ್ನ, ಎಲೆಕ್ಟ್ರಾನಿಕ್ಸ್ ಅನ್ನ, ಮತ್ತೆ ಸಾರಿಗೆಯ ಹೊಸ ಹೊಸ ವಿಧಾನಗಳು, ಮತ್ತೆ ಹಸಿರು ಕ್ರಾಂತಿಗಳನ್ನ ಒಳಗೊಂಡಂತೆ ಈ ಎಲ್ಲ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡ್ತಾರೆ. ಯಾರಪ್ಪ ಅಂತಂದ್ರೆ ವಿಜ್ಞಾನಿಗಳು. ಸೊ ಈ ಒಂದು ಅಂಶ ಏನನ್ನ ಸಾಬೀತುಪಡಿಸುತ್ತೆ ಅಂತಂದ್ರೆ, ವಿಜ್ಞಾನಿಗಳು ಪ್ರಪಂಚದ ಅತ್ಯಂತ ಪ್ರಾಯೋಗಿಕ ವ್ಯಕ್ತಿಗಳಾಗಿರ್ತಾರೆ. The next question is, how does the writer prize the feelings of success of scientists? This question had appeared in August 2023 exam 3 question paper. ಇದರ ಅರ್ಥ ನೋಡೋದಾದ್ರೆ, ವಿಜ್ಞಾನಿಗಳ ಯಶಸ್ಸಿನ ಭಾವನೆಗಳನ್ನ ಬರಹಗಾರ ಹೇಗೆ ಹೊಗಳುತ್ತಾನೆ ಅಂತ. The answer is, science is an exciting adventure. The discovery itself is the greatest reward for scientists. Instead of money, they enjoy freedom, camaraderie, and independence. No other profession has these. ವಿಜ್ಞಾನ ಅನ್ನೋದು ಒಂದು ರೋಚಕವಾದ ಸಾಹಸಮಯ ಒಂದು ಜರ್ನಿ ಆಗಿರುತ್ತೆ. ಇಂತಹ ಒಂದು ರೋಚಕವಾದ ಸಾಹಸಮಯವಾದಂಥ ಪ್ರಯಾಣದಲ್ಲಿ ವಿಜ್ಞಾನಿಗಳಿಗೆ ತಮ್ಮ ಆವಿಷ್ಕಾರವೇ ಒಂದು ದೊಡ್ಡ ಪ್ರತಿಫಲ ಅಥವಾ ಬಹುಮಾನ ಆಗಿರುತ್ತೆ. ವಿಜ್ಞಾನಿಗಳಿಗೆ ಹಣದ ಬದಲಾಗಿ ಏನಿರುತ್ತೆ ಅಂತಂದ್ರೆ, ಸ್ವತಂತ್ರ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಮತ್ತೆ ಸ್ವಾವಲಂಬನೆ ಇರುತ್ತೆ. ಈ ಮೂರು ಅಂಶಗಳು ಬೇರೆ ಯಾವ ಒಂದು ವೃತ್ತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. The next question is, according to Kellis-Baruch, science is an exciting adventure. Explain. This question had appeared in the August 2019 annual question paper. According to Kellis-Baruch, being a scientist is more exciting than being a doctor or an engineer. Why? So this question had appeared in June 2018 annual examination. So ಎರಡು ಪ್ರಶ್ನೆ ಅರ್ಥ ನೋಡೋದಾದ್ರೆ, ಕೆಲಿಸ್-ಬರೂಕ್ ಅವರ ಪ್ರಕಾರ ವಿಜ್ಞಾನ ಒಂದು ರೋಮಾಂಚನಕಾರಿ ಸಾಹಸ. ವಿವರಿಸಿ. ಕೆಲಿಸ್-ಬರೂಕ್ ಅವರ ಪ್ರಕಾರ ವಿಜ್ಞಾನ ಅನ್ನೋದು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗುವುದಕ್ಕಿಂತ ವಿಜ್ಞಾನಿಯಾಗಿರುವುದು ಹೆಚ್ಚು ರೋಮಾಂಚನಕಾರಿಯಾಗಿದೆ. ಏಕೆ? ಇನ್ನು ಉತ್ತರ ನೋಡೋದಾದ್ರೆ, ಸೈನ್ಸ್ ಇಸ್ ಅನ್ ಎಕ್ಸೈಟಿಂಗ್ adventure into the great unknown world. It is the token of humankind's survival.
Scientists enjoy freedom, camaraderie, and independence. Their discovery is the greatest reward, which gives immense satisfaction and recognition. Hence, scientist is more exciting than a doctor or an engineer. ವಿಜ್ಞಾನ ಅಜ್ಞಾನ ಜಗತ್ತಿಗೆ ಇರುವಂತಹ ಒಂದು ರೋಮಾಂಚನಕಾರಿ ಸಾಹಸಮಯವಾದಂತಹ ಒಂದು ಪ್ರಯಾಣ ಆಗಿದೆ. ಇದು ಮನುಕುಲದ ಬದುಕುಳಿಯುವಿಕೆಯ ಒಂದು ಸಂಕೇತವೂ ಸಹ ಆಗಿದೆ. ವಿಜ್ಞಾನಿಗಳು ಸಂಪೂರ್ಣ ಸ್ವತಂತ್ರರು ಮತ್ತೆ ಸೌಹಾರ್ದತೆಯಿಂದ ಸ್ವಾವಲಂಬನೆಯಿಂದ ಕಾರ್ಯಪ್ರವೃತ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ವಿಜ್ಞಾನಿಗಳಿಗೆ ಅವರ ಸಂಶೋಧನೆಯೇ ಅತಿ ದೊಡ್ಡ ಬಹುಮಾನ ಆಗಿರುತ್ತೆ. ಮತ್ತೆ ಅವರ ಆವಿಷ್ಕಾರವೇ ಅವರಿಗೆ ಅತ್ಯಂತ ತೃಪ್ತಿಯನ್ನ ಮತ್ತೆ ಮನ್ನಣೆಯನ್ನ ಗೌರವವನ್ನ ತಂದುಕೊಡುತ್ತೆ. ಆದ್ದರಿಂದ ವಿಜ್ಞಾನಿಗಳು ವೈದ್ಯರು ಅಥವಾ ಇಂಜಿನಿಯರ್ ಅವರಿಗಿಂತ ಹೆಚ್ಚು ರೋಮಾಂಚನಕಾರಿಯಾಗಿ ಇರ್ತಾರೆ. Let's move to the 8th one. Why does Kellis Baruch feel that science is the indispensable guardian and caretaker of humanity? So this question had appeared in June 2017 question paper. ಇದರ ಅರ್ಥ ನೋಡೋದಾದ್ರೆ, ವಿಜ್ಞಾನವು ಮನುಕುಲದ ಅನಿವಾರ್ಯ ರಕ್ಷಕ ಮತ್ತೆ ಉಸ್ತುವಾರಿ ಎಂದು ಕೆಲಿಸ್ ಬರೂಕ್ ಏಕೆ ಭಾವಿಸುತ್ತಾನೆ? The answer is, science or scientists can best ensure our safety in the world. While there is science, there is hope of survival and well-being for all of us. If it is used humanly, science is the indispensable guardian and caretaker. ಅಂದರೆ ವಿಜ್ಞಾನ ಅಥವಾ ವಿಜ್ಞಾನಿಗಳು ಜಗತ್ತಿನಲ್ಲಿ ನಮ್ಮ ಸುರಕ್ಷತೆಯನ್ನು ಅತ್ಯುತ್ತಮವಾಗಿ ಖಚಿತಪಡಿಸ್ತಾರೆ. ವಿಜ್ಞಾನ ಇರುವಾಗ ನಮಗೆಲ್ಲರಿಗೂ ಬದುಕುಳಿಯುವ ಮತ್ತೆ ಯೋಗಕ್ಷೇಮದ ಭರವಸೆ ಇದೆ. ಸೊ ಇದನ್ನ ಮಾನವೀಯವಾಗಿ ಬಳಸಿದರೆ ವಿಜ್ಞಾನವು ಅನಿವಾರ್ಯ ರಕ್ಷಕನಾಗಿ ಮತ್ತೆ ನಮ್ಮೆಲ್ಲರ ಪಾಲಕನಾಗಿ ವಿಜ್ಞಾನ ಅನ್ನೋದು ಕೆಲಸ ಮಾಡುತ್ತೆ ಅನ್ನೋದು ಉತ್ತರ ಆಗಿರುತ್ತೆ. The next question is, every child lived under the threat of annihilation. What caused this threat? Which powers were willing to come to an agreement to face this threat? This question had appeared in June 2015 annual examination. ಸೊ ಈ ಪ್ರಶ್ನೆ ಅರ್ಥ ನೋಡೋದಾದ್ರೆ, ಪ್ರತಿ ಮಗು ವಿನಾಶದ ಬೆದರಿಕೆಯ ಅಡಿಯಲ್ಲಿ ವಾಸಿಸುತ್ತಿತ್ತು. ಈ ಬೆದರಿಕೆಗೆ ಕಾರಣವೇನು? ಈ ಬೆದರಿಕೆಯನ್ನ ಎದುರಿಸಲು ಯಾವ ಶಕ್ತಿಗಳು ಒಪ್ಪಂದಕ್ಕೆ ಬರಲು ಸಿದ್ಧವಾಗಿದ್ದವು? The answer is, in 1960, almost all the countries are having the most powerful nuclear weapons. So every child are living under the threat of mass destruction by nuclear weapons. UK, USA and USSR are willing to come to an agreement to face this threat. 1960ರಲ್ಲಿ ಎಲ್ಲಾ ದೇಶಗಳು ಅತ್ಯಂತ ಶಕ್ತಿಶಾಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದವು. ಆದ್ದರಿಂದ ಪ್ರತಿ ಮಗು ಪರಮಾಣು ಶಸ್ತ್ರಾಸ್ತ್ರಗಳಿಂದ
ಸಾಮೂಹಿಕ ವಿನಾಶ ಆಗುತ್ತೆ ಅನ್ನುವಂತಹ ಬೆದರಿಕೆಯಲ್ಲಿ ಜೀವಿಸುತ್ತಿದ್ದವು. UK, USA ಮತ್ತು USSR ಅಂದ್ರೆ ಇಂಗ್ಲೆಂಡ್, ಅಮೆರಿಕ ಮತ್ತು ರಷ್ಯಾ ಈ ಬೆದರಿಕೆಯನ್ನು ಎದುರಿಸಲು ಒಪ್ಪಂದಕ್ಕೆ ಬರಲು ಸಿದ್ಧವಾಗಿದ್ದವು. The next question is, what was the most important decision taken by the politicians before the Geneva Summit? How does it help for the survival of humanity? ಸೊ ಈ ಪ್ರಶ್ನೆ ಅರ್ಥ ನೋಡೋದಾದ್ರೆ, ಜಿನಿವಾ ಶೃಂಗಸಭೆಯ ಮೊದಲು ರಾಜಕಾರಣಿಗಳು ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳು ಯಾವುದು? ಇದು ಮಾನವೀಯತೆಯ ಉಳಿವಿಗೆ ಹೇಗೆ ಸಹಾಯ ಮಾಡುತ್ತದೆ? The answer is, the important decision taken by the politicians before the Geneva Summit was the ban of nuclear weapon test. This would be a hope for the survival of humanity, as there will be no competition for developing nuclear weapons. ಅಂದರೆ ಜಿನಿವಾ ಶೃಂಗಸಭೆಯ ಮೊದಲು ರಾಜಕಾರಣಿಗಳು ತೆಗೆದುಕೊಂಡ ಪ್ರಮುಖ ನಿರ್ಧಾರವೇನೆಂದರೆ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಯ ಸಂಪೂರ್ಣ ನಿಷೇಧ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಲು ಯಾವುದೇ ಸ್ಪರ್ಧೆ ಇಲ್ಲದಿರುವುದರಿಂದ ಇದು ಮನುಕುಲದ ಉಳಿವಿಗೆ ಒಂದು ಭರವಸೆಯಾಗಿದೆ. The last question is, who will be headhunted by financial institution and pharmaceutical industries? Why? So this question had appeared in September 2020 annual examination. So the answer is, ಈ ಪ್ರಶ್ನೆ ಅರ್ಥ ನೋಡೋದಾದ್ರೆ, ಹಣಕಾಸು ಸಂಸ್ಥೆಗಳ ಅಥವಾ ಔಷಧಿಗಳನ್ನ ತಯಾರಿಸುವಂತಹ ಕಾರ್ಖಾನೆಗಳ ಮುಖ್ಯಸ್ಥರಾಗಿ ಯಾರಿರ್ತಾರೆ ಮತ್ತು ಯಾಕೆ ಅವರೇ ಇರ್ತಾರೆ ಅನ್ನೋದು ಪ್ರಶ್ನೆಯ ಅರ್ಥ. ಇನ್ನು ಉತ್ತರ ನೋಡೋದಾದ್ರೆ, the people trained in theoretical physics are headhunted by financial institutions and pharmaceutical industries. Those trained in biological research became founders and directors in pharmaceutical industries. ಅಂದರೆ ಸೈದ್ಧಾಂತಿಕ ಭೌತಶಾಸ್ತ್ರದಲ್ಲಿ ತರಬೇತಿ ಪಡೆದ ಜನರು ಹಣಕಾಸು ಸಂಸ್ಥೆಗಳ ಮತ್ತು ಔಷಧೀಯ ಉದ್ಯಮಗಳ ಮುಖ್ಯಸ್ಥರಾಗಿರ್ತಾರೆ. ಅಂದರೆ ಬೇಸಿಕ್ ಸೈನ್ಸ್, ಮೂಲ ವಿಜ್ಞಾನದಲ್ಲಿ ಯಾರು ಹೆಚ್ಚಿನ ಪರಿಣತಿಯನ್ನು ಹೊಂದಿರ್ತಾರೋ ಅವರು ಹಣಕಾಸು ಸಂಸ್ಥೆಗಳ ಮತ್ತೆ ಔಷಧೀಯ ತಯಾರಿಕಾ ಕಾರ್ಖಾನೆಗಳ ಮುಖ್ಯಸ್ಥರಾಗಿರ್ತಾರೆ. ಮತ್ತೆ ಜೈವಿಕ ಸಂಶೋಧನೆಯಲ್ಲಿ ತರಬೇತಿಯನ್ನು ಪಡೆದಂತಹ ವ್ಯಕ್ತಿಗಳು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯ ಸಂಸ್ಥಾಪಕರು, ನಿರ್ದೇಶಕರಾಗಿ ಉನ್ನತ ಹುದ್ದೆಗಳನ್ನ ಅಲಂಕರಿಸಿರ್ತಾರೆ. ಈ ವಿಡಿಯೋದಲ್ಲಿ ಪಟ್ಟಿ ಮಾಡಿರುವಂತಹ 11 ಪ್ರಶ್ನೆಗಳನ್ನ ತಾವೆಲ್ಲರೂ ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದಲ್ಲಿ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಅವಧಿಗೆ ವಿರಾಮವನ್ನ ಹೇಳ್ತಾ ಇದ್ದೀನಿ. Thank you one and all for watching this video. If you find this video is very useful, please don't forget to share among your friends.